ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ಸ್ವಾಗತ. ಇವತ್ತು ಸೂಪರ್ ಹೆಲ್ದಿ ಕಾರ್ನರ್ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ. ಯಾಕಂದರೆ ನಾನಿದ್ದೇನೆ ನಮ್ಮ ಊರು ಮಂಗಳೂರಿನಲ್ಲಿ, ನಮ್ಮ ಮನೆಯಲ್ಲಿ ರಜೆಯ ಮೇಲೆ ಊರಿಗೆ ಬಂದಿದ್ವಿ. ದುಬೈನಿಂದ ಮಂಗಳೂರಿಗೆ ಬಂದಿದ್ವಿ. ನನ್ನ ಅಣ್ಣನ ಮಗ ನನ್ನನ್ನು ಕರ್ಕೊಂಡು ಹೋಗ್ತಾನಂತೆ ಮಾವಿನ ಹಣ್ಣು ತರಲಿಕ್ಕೆ. ನಾವು ಮಾವಿನ ಹಣ್ಣು ಎಕ್ಕಿ ಬರ್ತೇವೆ. ಇಲ್ಲಿ ತೋಟದಲ್ಲಿ ದೊಡ್ಡ ಕಾಡು ಮಾವಿನ ಹಣ್ಣಿನ ಮರ ಇದೆ. ಬೆಳಿಗ್ಗೆ ಹೋದರೆ ತುಂಬಾ ಕಾಡು ಮಾವಿನ ಹಣ್ಣು ಬಿದ್ದದ್ದು ಸಿಗುತ್ತೆ. ಮತ್ತು ಆ ಕಾಡು ಮಾವಿನ ಹಣ್ಣಿನ ಗಸಿ ಅಥವಾ ಬಾಫತ್ ಹುಡಿಯಾಗಿ ಸಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಕಾಡು ಮಾವಿನ ಹಣ್ಣನ್ನು ತಂದು ಬರುವ ಮತ್ತು ಅದರದ್ದೊಂದು ಒಳ್ಳೆ ಸಾರು ಮಾಡ್ತೇನೆ. ಅದನ್ನು ಗಂಜಿ ಜೊತೆ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಒಂದು ಹೂವು ನೋಡಲಿಕ್ಕೆ ತುಂಬ ಚೆಂದ ಅಲ್ಲ? ಈ ಹೂವನ್ನು ನಾವು ನಮ್ಮ ಮನೆಯಲ್ಲಿ ರಥ ಹೂವು ಅಂತ ಕರಿತೇವೆ. ನೀವೇನು ಕರೀತೀರಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಊರೇ ಚಂದ ಅಲ್ಲ? ಎಷ್ಟು ಒಳ್ಳೆ ಹಸಿರು ಗಿಡ ಮರ. ಅಲ್ಲಿ ಇರೋದು ಅನಿವಾರ್ಯ, ಇಲ್ಲಿ ಇರೋದು ಸೌಭಾಗ್ಯ. ಕೆಲಸದ ಕಾರಣದಿಂದಾಗಿ ನಾವು ದುಬೈನಲ್ಲಿ ವಾಸಿಸ್ತೇವೆ. ಆದರೆ ನಮ್ಮ ಊರು, ನಮ್ಮ ಪ್ರಕೃತಿ ಅದು ನೋಡಲಿಕ್ಕೇ ಚಂದ. ಅದರಿಂದ ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ತುಂಬಾ ಒಳ್ಳೆಯದಾಗುತ್ತೆ. ಹತ್ತಿರ ಇದೆ ಅಂತ ಹೇಳಿ ನನ್ನನ್ನು 15 ನಿಮಿಷ ಕರ್ಕೊಂಡು ಹೋದ. ಮರನೇ ಸಿಗಲಿಲ್ಲ ನನಗೆ ನೋಡಲಿಕ್ಕೆ. ಇಲ್ಲೇ ಇದೆ ಹೇಳಿದ. ಬೆಳಿಗ್ಗೆ ಇದು ತೋಟದಲ್ಲಿ ಒಂದು ರೌಂಡ್ ಸುತ್ತಾಡಿದೆ. ತುಂಬ ಮನಸ್ಸಿಗೆ ಆರಾಮ ಅನಿಸ್ತದೆ. ನೋಡಿ, ಕೊನೆಗೂ ಮಾವಿನ ಮರ ಸಿಕ್ಕಿತು. ದೊಡ್ಡ ಮಾವಿನ ಮರ. ಅದರ ಕೆಳಗೆ ಇದೇನು ಮಾವಿನ ಹಣ್ಣು ಹುಡುಕುವಾಗ ನೋಡಿ ಯಾವುದೊಂದು ಕಾಡು ಪ್ರಾಣಿ ಬಂದು ಅದನ್ನು ತಿಂದು ಹಾಕಿದೆ. ನಮಗೆ ಕೆಲವು ಸಿಕ್ಕಿತು. ಈ ಮಾವಿನ ಹಣ್ಣು ನೋಡುವಾಗ ಬಾಯಲ್ಲಿ ನೀರು ಬರ್ತಾ ಇದೆ. ಈಗಲೇ ತಿಂದು ಬಿಡು ಅಂತ ಅನಿಸ್ತಾ ಇದೆ. ಆದರೆ ತೊಳೆದು ತಿನ್ನಬೇಕಾಯ್ತಾ, ಬಿದ್ದದ್ದಲ್ಲ. ಇವಾಗ ಸಾಧಾರಣ ಒಂದು 10-15 ಮಾವಿನ ಹಣ್ಣು ಸಿಕ್ಕಿತು ನಮಗೆ. ಇದನ್ನು ಮನೆಗೆ ಕೊಂಡೋಗಿ ತೊಳೆದು ಒಂದು ಸಾರು ಮಾಡ್ತೇನೆ. ನೋಡಿ, ಇಷ್ಟು ಮಾವಿನ ಹಣ್ಣು ಸಿಕ್ಕಿದೆ. ಪರಿಮಳ ಗಮ್ಮಂತ ಬರ್ತಾ ಇದೆ. ಇದನ್ನು ಇವಾಗ ತೊಳೆದು ತಗೊಂಡಿದ್ದೇನೆ. ಇದನ್ನು ತೊಳೆದು ಇದರದ್ದು ತೊಟ್ಟು ಏನಿದೆ ಇದನ್ನು ತೆಗಿಬೇಕು. ನಂತರ ಇದರದ್ದು ಈ ರೀತಿ ಸ್ಕಿನ್ ತೆಗಿಬೇಕು. ಕೆಲವು ಮಾವಿನ ಹಣ್ಣು ಸಿಹಿ ಇರುತ್ತೆ, ಆದರೆ ಕೆಲವು ತುಂಬ ಹುಳಿ ಇರುತ್ತೆ. ಇದು ಸ್ವಲ್ಪ ಹುಳಿ ಇದೆ, ಆದರೆ ಪರವಾಗಿಲ್ಲ. ಬೆಲ್ಲ ಹಾಕ್ಕೊಂಡು ಸಾರು ಮಾಡಿದರೆ ಚೆನ್ನಾಗಿರುತ್ತೆ. ಈ ಸ್ಕಿನ್ ಏನಿದೆ ಅದಕ್ಕೂ ಮಾವಿನಕಾಯಿ ತಾಗಿದ್ದಿದೆ. ಇದನ್ನು ಬಿಸಾಡೋದು ಬೇಡ. ಮೊದಲಿಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕೈಯಲ್ಲಿ ಕಿವುಚಬೇಕು. ಇವಾಗ ಮಾವಿನ ಹಣ್ಣೇನಿದೆ ಅದನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇಷ್ಟು ರಸ ಸಿಕ್ಕಿದೆ ನನಗೆ ಆ ಸಿಪ್ಪೆಯಲ್ಲಿ. ಆ ಸಿಪ್ಪೆಯನ್ನು ಬಿಸಾಡಿದ್ದೇನೆ. ರಸ ಕಿವುಚಿ ತೆಗೆದು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಹಾಗೆ ಇದನ್ನು ಕುದಿ ಬರಲಿಕ್ಕೆ ಬಿಡಬೇಕು. ಚೆಂದದೊಂದು ಕುದಿ ಬರಬೇಕು. ಇದಕ್ಕೆ ಒಂದು ಹೆಚ್ಚಿದ ಈರುಳ್ಳಿಯನ್ನು ಹಾಗೆ ಸೇರಿಸ್ಕೊಳ್ಬೇಕು. ಒಳ್ಳೆ ಕುದಿ ಬರಲಿ ಇದು. ಹಾಗೆ ಇದಕ್ಕೆ ಕುದಿ ಬಂದಿದೆ. ಇವಾಗ 2 ಚಮಚದಷ್ಟು ನಾನು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿಕೊಂಡು ಹುಳಿ ಜಾಸ್ತಿ ಇದ್ದರೆ ಜಾಸ್ತಿ ಬೆಲ್ಲ ಸೇರಿಸಬೇಕಾಗ್ತದೆ, ಇಲ್ಲದೆ ಸ್ವಲ್ಪ ಬೆಲ್ಲ ಹಾಕಿದರೆ ಸಾಕು ಟೇಸ್ಟಿಗೋಸ್ಕರ. ಈ ರೀತಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಇವಾಗ 2 ಟೀ ಸ್ಪೂನ್ನಷ್ಟು ಬಾಫತ್ ಮಸಾಲ ಪೌಡರ್, ಇದು ಮನೆಯಲ್ಲಿ ಮಾಡಿರುವಂಥ ಬಾಫತ್ ಮಸಾಲ, ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ತಾ ಇದ್ದೇನೆ. ಮತ್ತು ಇವಾಗ ಸಾರು ರೆಡಿ ಆದಾಗ ಇದಕ್ಕೆ ಒಗ್ಗರಣೆ ಕೊಡಬೇಕು. ಈಗ ಬೆಳ್ಳುಳ್ಳಿಯನ್ನು ಜಜ್ತಾ ಇದ್ದೇನೆ. ಸಾರು ರೆಡಿ ಇದೆ, ಇದನ್ನು ಸಪ್ರೇಟಾಗಿ ಸೈಡಿಗೆ ಇಟ್ಕೊಳ್ತೇನೆ. ಹಾಗೆ ಒಂದು ಪಾತ್ರೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಎಲೆ ಇಷ್ಟನ್ನು ಹಾಕಿಬಿಟ್ಟು ಒಗ್ಗರಣೆ ರೆಡಿ ಮಾಡಿಕೊಳ್ಬೇಕು. ಹಾಗೆ ಈ ಗಮ್ಮಂತ ಪರಿಮಳ ಬರುವಂತಹ ನಮ್ಮ ಮಾವಿನ ಹಣ್ಣಿನ ಸಾರೇನಿದೆ ಇದಕ್ಕೆ ಒಗ್ಗರಣೆ ಇಡಬೇಕು. ಇವಾಗ ಒಗ್ಗರಣೆ ಇಟ್ಟಾಯಿತು. ಎಷ್ಟು ಒಳ್ಳೆ ಪರಿಮಳ, ಬಾಯಲ್ಲೆಲ್ಲ ನೀರು ಬಂದುಬಿಡ್ತು ರೀ. ಇಷ್ಟನ್ನು ನೋಡಿ ಸಾರು ರೆಡಿ ಆಯಿತು. ಇವಾಗ ಟೇಸ್ಟ್ ಮಾಡಿಕೊಳ್ಳೇಬೇಕು. ಸೂಪರ್ ಟೇಸ್ಟಿಯಾಗಿತ್ತು ನೋಡಿ.
ಹುಳಿಯಾಗಿ ಸಿಹಿಯಾಗಿ ಆ ಬೆಲ್ಲ ಹಾಕಿರೋದರಿಂದ ಒಳ್ಳೆ ಟೇಸ್ಟ್ ಬಂದಿದೆ. ಸೂಪರ್ ಟೇಸ್ಟಿಯಾಗಿತ್ತು ನೋಡಿ. ಇದರದ್ದು ಗೆರಟೆ ಎಲ್ಲ ಕ್ಲೀನ್ ಬೋಲ್ಡ್. ಈ ರೀತಿಯ ಒಂದು ಪಲ್ಯ ಇದ್ದರೆ ಒಂದಲ್ಲ 2 ಬಟ್ಟಲು ಊಟ ಮಾಡ್ಬೋದು. ಇನ್ನಷ್ಟು ರೆಸಿಪಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡಿ.